ಡಿಯರ್ ಮಾಸ್ಟರ್ಸ್, ಸಂಕ್ರಾಂತಿ. ಕ್ರಾಂತಿ ಅಂದರೆ ಜ್ಞಾನ ಪ್ರಕಾಶ, ಅಂದರೆ ಎನ್ಲೈಟನ್ಮೆಂಟ್. ಸಮ್ಯಕ್ ಪ್ಲಸ್ ಕ್ರಾಂತಿ ಈಸ್ ಈಕ್ವಲ್ ಟು ಸಂಕ್ರಾಂತಿ. ಸಮ್ಯಕ್ ಅಂದರೆ ಪುಷ್ಟಿಯಾದ, ಸರಿಯಾದ, ಸಮಗ್ರವಾದ. ಕಾಂತಿ ಅಂತ ಅಂದರೆ ಭೌತಿಕ ಬೆಳಕು, ಅಂದರೆ ಫಿಸಿಕಲ್ ಲೈಟ್ ಮಾಸ್ಟರ್ಸ್. ಕ್ರಾಂತಿ ಅಂತ ಅಂದರೆ ಆಧ್ಯಾತ್ಮಿಕ ಬೆಳಕು, ಅಂದರೆ ಸ್ಪಿರಿಚುವಲ್ ಲೈಟ್. ಜ್ಞಾನ ಪ್ರಕಾಶ ಅಂದರೆ ಆಂಗ್ಲ ಭಾಷೆಯಲ್ಲಿ ಎನ್ಲೈಟನ್ಮೆಂಟ್ ಎನ್ನುತ್ತೇವೆ. ಸಮ್ ಅಂದರೆ ಕೂಡಿಕೊಂಡಿರುವುದು ಎಂದರ್ಥ. ಕ್ರಾಂತಿ ಅಂದರೆ ಜ್ಞಾನ ಪ್ರಕಾಶ, ಸಮ್ ಅಂದರೆ ಕೂಡಿಕೊಂಡಿರುವುದು. ಇದು ಸಂಕ್ರಾಂತಿ, ಅಂದರೆ ಜ್ಞಾನ ಪ್ರಕಾಶದಿಂದ ನಾವು ಕೂಡಿಕೊಂಡಿದ್ರೆ ಅದೇ ಸಂಕ್ರಾಂತಿ ಮಾಸ್ಟರ್ಸ್. ಒಟ್ಟಾಗಿ ಸಂಕ್ರಾಂತಿ ಅಂದರೆ ಜ್ಞಾನ ಪ್ರಕಾಶದಿಂದ ಕೂಡಿಕೊಂಡಿರುವುದು ಎಂದು ಅರ್ಥ. ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಸಂಕ್ರಾಂತಿಯಿಂದ ಇರಬೇಕು. ಒಂದು ಕ್ಷಣವೂ ಸಹ ಕ್ರಾಂತಿ ಇಲ್ಲದೆ ಇರಬಾರದು. ಇದು ಹೇಗೆ ಸಾಧ್ಯ? ಒಂದೇ ಮಾರ್ಗ, ಅದರ ಹೆಸರು ಆನಾಪಾನಸತಿ ಧ್ಯಾನ, ಆನಾಪಾನಸತಿ ಅಭ್ಯಾಸ. ಯಾವ ಕ್ರಾಂತಿಕಾರನ ಸಂದೇಶವಾದರೂ ಆನಾಪಾನಸತಿ ಅಭ್ಯಾಸ, ಯಾವ ಯೋಗಿ ವರೇಣ್ಯನ ಜೀವನವಾದರೂ ಆನಾಪಾನಸತಿ ಅಭ್ಯಾಸವೇ. ಭೌತಿಕ ಪ್ರಕಾಶವು ಸೂರ್ಯನಿಂದ ಬರುತ್ತದೆ, ಆಧ್ಯಾತ್ಮಿಕ ಪ್ರಕಾಶವು ಆತ್ಮಜ್ಞಾನದಿಂದ ಬರುತ್ತದೆ ಮಾಸ್ಟರ್ಸ್. ಸೂರ್ಯನಿಲ್ಲದಿದ್ದರೆ ಕಣ್ಣು ಕಾಣಿಸದೆ ಅಂಧಕಾರದಿಂದ ಹೇಗೆ ನಾವಿರಬೇಕಾಗುತ್ತೋ ಹಾಗೆ ಆಧ್ಯಾತ್ಮಿಕ ಅಂಧಕಾರ ಆತ್ಮಜ್ಞಾನ ಇಲ್ಲದಿದ್ದರೆ ಆಗುತ್ತದೆ. ಮೂರನೇ ಕಣ್ಣು ಅಂದರೆ ದಿವ್ಯ ಚಕ್ಷು ತೆರೆಯದಿದ್ದರೆ ಆಧ್ಯಾತ್ಮಿಕ ಅಂಧಕಾರ, ಮೂರನೆಯ ಚಕ್ಷು ತೆರೆದರೆ ಆಧ್ಯಾತ್ಮಿಕ ಪ್ರಕಾಶತೆಯಲ್ಲಿ ನಾವು ಜೀವಿಸ್ತೇವೆ. ಹಾಗಾಗಿ ಸಂಕ್ರಾಂತಿಯಲ್ಲಿ ನಾವು ಜೀವಿಸ್ತೇವೆ. ದಿವ್ಯ ಚಕ್ಷು ತೆರೆದರೆ ಆಧ್ಯಾತ್ಮಿಕ ಪ್ರಕಾಶತೆಯಲ್ಲಿ ಸಂಕ್ರಾಂತಿಯಲ್ಲಿ ನಾವೆಲ್ಲರೂ ಜೀವಿಸಬಹುದು ಮಾಸ್ಟರ್ಸ್. ಹಾಗಾಗಿ ಸಂಕ್ರಾಂತಿ ಅಂದರೆ ಇದೆ. ಸಮ್ಯಕ್ ಪ್ಲಸ್ ಕ್ರಾಂತಿ ಈಸ್ ಈಕ್ವಲ್ ಟು ಸಂಕ್ರಾಂತಿ. ಪುಷ್ಟಿಯಾದ, ಸರಿಯಾದ, ಸಮಗ್ರವಾದ ಜ್ಞಾನ ಪ್ರಕಾಶದಲ್ಲಿ ನಾವು ಇರುವುದೇ ಸಂಕ್ರಾಂತಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಸ್ಟರ್ಸ್. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು ಸಂಕ್ರಾಂತಿಯ ಬಗ್ಗೆ